ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ಇವತ್ತು ದರ್ಶನ್ ರೆಗ್ಯುಲರ್ ಬೇಲ್ ಏನಿದೆ, ಇವತ್ತು ದರ್ಶನ್ ಜಾಮೀನಿನ ಅರ್ಜಿ ವಿಚಾರಣೆ ಇವತ್ತಿದೆ ಹೈಕೋರ್ಟಲ್ಲಿ. ಮತ್ತು 22 ದಿವಸ ಆಗಿದೆ ಗುರು. ಆಲ್ರೆಡಿ ದರ್ಶನ್ ರಿಲೀಸ್ ಆಗಿ 22 ದಿವಸ ಆಗಿದೆ. ಇನ್ನೊಂದು 23 ದಿವಸ ಟೈಮ್ ಇದೆ, ಡೇಟ್ ಇದೆ. ಇನ್ನೊಂದು 23 ದಿವಸ ಮಧ್ಯಂತರ ಜಾಮೀನು. ಒಂದು 45 ದಿವಸ ಕೊಟ್ಟಿದ್ದು, ಅದರಲ್ಲಿ 22 ದಿವಸ ಆಗೋಗಿದೆ. ಇನ್ನೂ ಆಪ್ರೇಷನ್ನು ಅದು ಇದು ಏನೂ ಆಗಿಲ್ಲ. ಯಾಕಂದರೆ ತುಂಬ ಡಿಲೇ ಮಾಡ್ತಾರೆ. ಇನ್ನೊಂದು 23 ದಿವಸ ಏನಿದೆ, ಇನ್ನೇನು 23 ದಿವಸ ಮುಗಿಯೋ ಮೂಮೆಂಟಲ್ಲಿ ಆಪ್ರೇಷನ್ಗೆ ಓಕೆ ಅನ್ನೋ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಇನ್ನೊಂದು 23 ದಿವಸ ಎಂಡಿಂಗಲ್ಲಿ ಓಕೆ ಎಂದು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಒಂದು ವಿಚಾರನೂ ಇರುತ್ತೆ. ಏನಕ್ಕಂದರೆ ಮಧ್ಯಂತರ ಜಾಮೀನು ಮುಂದಕ್ಕೆ ಹಾಕೋಬೇಕಲ್ಲ. ಇನ್ನೊಂದಷ್ಟು ದಿವಸ, ಇನ್ನೊಂದು 2 ತಿಂಗಳು ಟೈಮ್ ಕೇಳ್ಬೋದು ರೆಸ್ಟ್ಗೆ ಅಂತಾನೆ ಅವರ ಮೈಂಡ್ ಸೆಟ್ಟಲ್ಲಿ ಇರಬಹುದೇನೋ. ಆದ್ದರಿಂದ ಇದನ್ನು ಮುಂದಕ್ಕೆ ಹಾಕೋಂತ ಹೋಗ್ತಾ ಇದ್ದಾರೆ. ದರ್ಶನ್ ಈಗಂತೂ ಓಕೆ ಅನ್ನೋದಕ್ಕೆ ತಯಾರಿಲ್ಲ. ಇವತ್ತು ನೋಡೋಣ ದರ್ಶನ್ ರೆಗ್ಯುಲರ್ ಬೇಲ್ ಜಾಮೀನು ಏನಾಗುತ್ತೆ ಅಂತ. ಇವತ್ತು ದರ್ಶನ್ದೆ ಅಂತಲ್ಲ, ಪವಿತ್ರ ಗೌಡ, ಅನುಕುಮಾರು, ನಾಗರಾಜು, ಡ್ರೈವರು ಎಲ್ಲರದು ಇವತ್ತು ಬೇಲ್ ಭವಿಷ್ಯ ಇದೆ. ಆದರೆ ಇವತ್ತು ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಇವತ್ತು ಬೇಲ್ ಕೊಟ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ವಾದನೇ ನಡೆದಿಲ್ಲ ಇನ್ನು ಹೈಕೋರ್ಟಲ್ಲಿ. ಬೇಲ್ ಹೆಂಗೆ ಕೊಟ್ಬಿಡ್ತಾರೆ, ವಾದ ಪ್ರತಿವಾದ ಇವತ್ತು ಜೋರಾಗೇ ಇರುತ್ತೆ. ಇವತ್ತು ಪ್ರಸನ್ನ ಕುಮಾರ್ ಅವರು ಜೋರಾಗೆ ವಾದ ಮಾಡ್ತಾರೆ. ಇವತ್ತು ಏನಾಗುತ್ತೆ ನೋಡೋಣ. ಅದರಲ್ಲಂತೂ ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂತ ಆಗ ಪೊಲೀಸವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಅರ್ಜಿ ಹಾಕೋದಕ್ಕೆ ತಯಾರು ನಡೆಸಿದ್ದಾರೆ. ಆಲ್ರೆಡಿ ಎಲ್ಲ ಮುಗಿದೋಗಿದೆ. ಇನ್ನೇನು ಅಪ್ಲಿಕೇಶನ್ ಹಾಕೋ ಚಾನ್ಸಸ್ಸು ಜಾಸ್ತಿ ಇದೆ. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಇವತ್ತು ಏನಾಗುತ್ತೆ, ಏನೇನು ತೀರ್ಪು ಬರುತ್ತೆ, ಏನೇನು ವಾದ ವಿವಾದ ಆಗುತ್ತೆ ಅಂತ ಅಪ್ಡೇಟ್ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.